ಸಾವಿರಾರು ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಋಷಭದೇವ ಅಥವಾ ಪುರದೇವ ಎಂಬ ಇಕ್ಷ್ವಾಕು ವಂಶದ ರಾಜ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ರಾಜ ಋಷಭದೇವ ಒಂದು ದಿನ ತನ್ನ ಆಸ್ಥಾನದಲ್ಲಿ ಒಂದು ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾನೆ. ನೀಲಾಂಜಲಿ ಎಂಬ ಸುಂದರ ನೃತ್ಯಗಾರ್ತಿ ಅದ್ಭುತವಾಗಿ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇರ್ತಾಳೆ. ನೃತ್ಯವನ್ನ ಮಾಡ್ತಾ ಇದ್ದಂಥ ನೀಲಾಂಜಲಿ ಸಡನ್ ಆಗಿ ಕುಸಿದು ಬಿದ್ದು ಸಾವನ್ನಪ್ತಾಳೆ. ಇಷ್ಟೊತ್ತು ತನ್ನ ಕಣ್ಣು ಮುಂದೆ ನೃತ್ಯ ಮಾಡ್ತಾ ಇದ್ದ ಸುಂದರ ಚೆಲುವೆಯ ಸಾವಿನ ಕ್ಷಣವನ್ನು ನೋಡಿದ ಋಷಭದೇವನಿಗೆ ಇಷ್ಟೆಯ ಮಾನವ ಜೀವನ ಎನಿಸಿ ವೈರಾಗ್ಯ ಬಂದುಬಿಡುತ್ತೆ. ತನ್ನೆಲ್ಲ ಸಾಮ್ರಾಜ್ಯವನ್ನ ಮಕ್ಕಳಿಗೆ ಹಂಚಿ ಸನ್ಯಾಸತ್ವವನ್ನು ಪಡೆದುಕೊಳ್ಳೋಕೆ ಋಷಭದೇವ ನಿರ್ಧಾರ ಮಾಡ್ತಾರೆ. ಇವರೇ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥರು. ಇವರಿಗೆ ಇಬ್ಬರು ಹೆಂಡತಿಯರು, ಒಬ್ಬರು ಸುಮಂಗಲ, ಇನ್ನೊಬ್ಬರು ಸುನಂದ. ಸುಮಂಗಲಾಗಿ ಒಟ್ಟು 99 ಜನ ಗಂಡು ಮಕ್ಕಳು. ಎಲ್ಲರಿಗಿಂತ ದೊಡ್ಡವನೇ ಭರತ ಹಾಗೂ ಬ್ರಾಹ್ಮಿ ಎಂಬ ಒಂದು ಹೆಣ್ಣುಮಗಳು. ಇನ್ನೂ ಸುನಂದಾಗೆ ಬಾಹುಬಲಿ ಮತ್ತು ಸುಂದರಿ ಎಂಬ ಇಬ್ಬರು ಮಕ್ಕಳು. ಅವರೆಲ್ಲರಿಗೂ ಅವರಿಗೆ ಸೂಕ್ತವಾದ ವಿವಿಧ ಕಲೆ ಮತ್ತು ಕುಶಲ ತರಬೇತಿಯನ್ನ ನೀಡಲಾಗಿತ್ತು. ಭರತ ಮಹಾನ್ ಯೋಧ ಮತ್ತು ರಾಜಕಾರಣಿಯಾಗಿದ್ದ. ಬಾಹುಬಲಿ ಎತ್ತರದ ಬಲಶಾಲಿ ವ್ಯಕ್ತಿತ್ವ. ಅವನು ತನ್ನ ಶಕ್ತಿಯುತ ತೋಳುಗಳಿಂದಲೇ ಹೆಸರುವಾಸಿಯಾಗಿದ್ದ. ಸಂಸ್ಕೃತ ಭಾಷೆಯಲ್ಲಿ ಬಾಹು ಎಂದರೆ ತೋಳು ಮತ್ತೆ ಬಲಿ ಅಂದರೆ ಪರಾಕ್ರಮಿ ಅಂತ ಅರ್ಥ. ಅವನ ತೋಳು ಬಲವಾಗಿದ್ದರಿಂದಲೇ ಅವನನ್ನ ಬಾಹುಬಲಿ ಅಂತ ಕರೆಯಲಾಗ್ತಾ ಇತ್ತು. ಋಷಭದೇವನು ಕೈವಲ್ಯ ಜ್ಞಾನವನ್ನ ಪಡೆದ ನಂತರ ಬ್ರಾಹ್ಮಿ ಮತ್ತು ಸುಂದರಿ ಕೂಡ ತಮ್ಮ ಲೌಕಿಕ ಜೀವನವನ್ನ ತ್ಯಜಿಸಿ ಅವರ ಅನುಯಾಯಿಗಳಾಗ್ತಾರೆ. ಋಷಭದೇವ ಸನ್ಯಾಸತ್ವ ಪಡೆಯುವ ಮುಂಚೆ ತನ್ನ ಎಲ್ಲಾ ಸಾಮ್ರಾಜ್ಯವನ್ನ 2 ಭಾಗ ಮಾಡಿ ಉತ್ತರ ಭಾರತದ ವಿನೀತಾ ಎಂದು ಕರೆಯಲ್ಪಡುತ್ತಿದ್ದಂಥ ಅಯೋಧ್ಯೆಯ ಸಾಮ್ರಾಜ್ಯವನ್ನ ತನ್ನ ದೊಡ್ಡ ಮಗನಾದ ಭರತನಿಗೆ, ದಕ್ಷಿಣ ಭಾರತದ ಪೌದನಪುರ ಎಂಬ ರಾಜಧಾನಿಯನ್ನ ಹೊಂದಿದ್ದ ಅಸ್ಮಾಕ ಎಂಬ ಸಾಮ್ರಾಜ್ಯವನ್ನ ಬಾಹುಬಲಿಗೆ ಹಾಗೂ ಉಳಿದ ಸಣ್ಣ ಪುಟ್ಟ ಭಾಗಗಳನ್ನ ತನ್ನ ಉಳಿದ 98 ಮಕ್ಕಳಿಗೆ ಹಂಚಿ ದೀಕ್ಷೆ ತೆಗೆದುಕೊಂಡು ವನವಾಸಕ್ಕೆ ಹೋಗ್ತಾರೆ. ಮಹತ್ವಾಕಾಂಕ್ಷಿಯಾಗಿದ್ದ ಭರತ ತನ್ನ ಸಾಮ್ರಾಜ್ಯದ ಮೇಲೆ ದೃಢವಾದ ಹಿಡಿತವನ್ನ ಸಾಧಿಸ್ತಾನೆ. ಸುತ್ತಮುತ್ತಲ ಎಲ್ಲಾ ಭಾಗಗಳನ್ನ ಗೆದ್ದು ಚಕ್ರವರ್ತಿಯಾಗಲು ಬಯಸಿದ್ದಂಥ ಭರತ ಈ ಉದ್ದೇಶಕ್ಕಾಗಿಯೇ ಬಲವಾದ ಸೈನ್ಯವನ್ನ ಸಂಘಟಿಸಿ ವಿವಿಧ ರೀತಿಯ ಹೋರಾಟದ ಉಪಕರಣಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸ್ತಾನೆ. ಈ ಸಮಯದಲ್ಲಿ ಅವನ ಶಸ್ತ್ರಾಗಾರದಲ್ಲಿ ಒಂದು ರತ್ನಚಕ್ರ ಉದ್ಭವವಾಗುತ್ತೆ. ಈ ಚಕ್ರದ ವಿಶಿಷ್ಟತೆ ಏನು ಅಂದ್ರೆ ಭರತನ ಆಜ್ಞೆಯನ್ನ ಫಾಲೋ ಮಾಡೋದು. ಭರತ ಯಾವ ದಿಕ್ಕಿನಲ್ಲಿ ಯಾವ ರಾಜರನ್ನ ಸೋಲಿಸಬೇಕು ಅಂತ ಹೇಳ್ತಾನೋ ಆ ಚಕ್ರ ಸಲೀಸಾಗಿ ಆ ರಾಜರನ್ನ ಸೋಲಿಸಿ ಬಂದುಬಿಡ್ತಿತ್ತು. ಹೀಗಾಗಿ ಭರತ ದಿಗ್ವಿಜಯ ಯಾತ್ರೆಯನ್ನ ಕೈಗೊಳ್ತಾನೆ. ತನ್ನ ಸುತ್ತಮುತ್ತಲಿನ ಎಲ್ಲಾ ರಾಜರನ್ನ ಸೋಲಿಸಿ ಚಕ್ರವರ್ತಿಯಾಗಿ ತಿರುಗಿ ಬರುವಾಗ ರತ್ನಚಕ್ರ ಅರಮನೆಯ ಬಾಗಿಲಲ್ಲೇ ಬಂದು ನಿಂತು ಬಿಡುತ್ತೆ. ಇದನ್ನ ಗಮನಿಸಿದಂಥ ರಾಜನ ಮಂತ್ರಿಗಳು, ರಾಜ ನೀನಿನ್ನೂ ಚಕ್ರವರ್ತಿಯಾಗಿಲ್ಲ, ಅದಕ್ಕೆ ರತ್ನಚಕ್ರ ಅರಮನೆಯ ಬಾಗಿಲಲ್ಲೇ ನಿಂತಿದೆ ಅಂತ ಹೇಳ್ತಾರೆ. ಭರತ ಬಿಟ್ಟಂತ ಪ್ರದೇಶಗಳಂದ್ರೆ ಅವನ ತಮ್ಮಂದರದ್ದು ಮಾತ್ರ. ತಂದೆ ಎಲ್ಲರಿಗೂ ಸಮಾನವಾಗಿ ಹಂಚಿದ ರಾಜ್ಯವನ್ನ ಹೇಗೆ ಯುದ್ಧ ಮಾಡಿ ಪಡೆಯೋದು ಅಂತ ವಿಚಾರ ಮಾಡಿ ತನ್ನ ಎಲ್ಲಾ ತಮ್ಮಂದರಿಗೂ, ನಾನು ಚಕ್ರವರ್ತಿಯಾಗಿರಲು ಬಯಸಿದ್ದೇನೆ, ತಾವು ಬಂದು ನನಗೆ ಶರಣಾಗಿ ನಾನು ನಿಮ್ಮ ರಾಜ ಅಂತ ಒಪ್ಪಿಕೊಳ್ಳಿ, ಇಲ್ಲವಾದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಒಂದು ಸಂದೇಶವನ್ನು ಕಳಿಸ್ಕೊಡ್ತಾನೆ. ಕ್ಷಣಿಕ ಈ ರಾಜ್ಯಕ್ಕಾಗಿ ಅಣ್ಣನ ಮೇಲೆ ಯುದ್ಧ ಮಾಡುವುದೇ ಅಂತ ಬೇಜಾರಾಗಿ 98 ಜನ ತಮ್ಮಂದರು ತಮ್ಮ ರಾಜ್ಯವನ್ನ ಭರತನಿಗೆ ಒಪ್ಪಿಸಿ ಮುನಿಯಾಗಿದ್ದ ಋಷಭನಾಥರ ಶಿಷ್ಯರಾಗಿ ಸನ್ಯಾಸತ್ವವನ್ನು ತೆಗೆದುಕೊಳ್ತಾರೆ. ಅದೇ ಸಂದೇಶ ಪೌದನಪುರದ ಬಾಹುಬಲಿಗೂ ಬಂದು ತಲುಪುತ್ತೆ. ಅಣ್ಣ ಪ್ರೀತಿಯಿಂದ ಕೇಳಿದ್ರೆ ರಾಜ್ಯವನ್ನೇ ಕೊಟ್ಟು ಬಿಡ್ತಿದ್ದೆ, ಆದರೆ ಅಧಿಕಾರದ ಮತ್ತಿನಲ್ಲಿ ರಾಜ ಅಂತ ಒಪ್ಪಿಕೊಂಡು ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿದರೆ ನಾನು ಯುದ್ಧಕ್ಕೆ ರೆಡಿ ಅಂತ ಬಾಹುಬಲಿ ಪ್ರತ್ಯುತ್ತರವನ್ನು ತಿಳಿಸ್ತಾನೆ. ಭರತ ಹಾಗೂ ಬಾಹುಬಲಿ ಯುದ್ಧಕ್ಕೆ ಸಿದ್ಧರಾಗಿ ಒಂದು ಪ್ರದೇಶದಲ್ಲಿ ಬಂದು ತಲುಪ್ತಾರೆ. ಇವರಿಬ್ಬರೂ ಬಲಿಷ್ಠರೇ. ಇವರ ಜಗಳದಲ್ಲಿ ಸುಖಾಸುಮ್ಮನೆ ಅನೇಕ ಸೈನಿಕರ ಸಾವು ನೋವು ಆಗೋದು ಬೇಡ ಅಂತ ಭರತ ಹಾಗೂ ಬಾಹುಬಲಿಯ ಮಂತ್ರಿಗಳು ಆಲೋಚನೆಯನ್ನ ಮಾಡಿ ಭರತ ಹಾಗೂ ಬಾಹುಬಲಿಯ ನಡುವೆ ಆಯುಧಗಳನ್ನ ಬಳಸದೇ ಇರುವಂಥ 3 ಸ್ಪರ್ಧೆಗಳನ್ನು ರೆಡಿ ಮಾಡ್ತಾರೆ. ಈ ಸ್ಪರ್ಧೆಗಳಲ್ಲಿ ಗೆದ್ದವರೇ ಜಯಶಾಲಿಗಳು. ಮೊದಲನೆಯ ಸ್ಪರ್ಧೆ ದೃಷ್ಟಿಯುದ್ಧ. ದೃಷ್ಟಿಯುದ್ಧ ಅಂದ್ರೆ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ಕಣ್ಣಿಟ್ಟು ಮಿಟುಕಸದೆ ನೋಡುವುದು. ಯಾರು ಬೇಗ ಕಣ್ಣನ್ನ ಮಿಟುಕಿಸ್ತಾರೋ ಅವರು ಸೋತಾಗೆ. ಭರತನಿಗಿಂತ ಬಲಿಷ್ಠವಾಗಿ ಹಾಗೂ ಎತ್ತರವಾಗಿದ್ದಂಥ ಬಾಹುಬಲಿಯನ್ನ ಬಹಳ ಹೊತ್ತು ನೋಡೋಕೆ ಆಗದೆ ಭರತನಿಗೆ ಈ ಸ್ಪರ್ಧೆಯಲ್ಲಿ ಸೋಲಾಗುತ್ತೆ. ಇದರ ನಂತರ 2ನೇ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತೆ. 2ನೇ ಸ್ಪರ್ಧೆ ಜಲಯುದ್ಧ. ಜಲಯುದ್ಧ ಅಂದ್ರೆ ಒಬ್ಬರು ಇನ್ನೊಬ್ಬರ ಮುಖಕ್ಕೆ ನೀರನ್ನ ಎರಚುವುದು. ಯಾರು ಈ ನೀರಿನ ಹೊಡೆತವನ್ನು ತಡೆದುಕೊಳ್ಳಲಾಗದೆ ಕೈ ಬಿಡ್ತಾರೋ ಅವರು ಸೋತಾಗೆ. ಭರತ ಎರಚಿದ ನೀರು ಬಾಹುಬಲಿಯ ದೇಹಕ್ಕೆ ಮಾತ್ರ ತಾಗ್ತಾ ಇತ್ತೆ ಹೊರತು ಬಾಹುಬಲಿಯ ಮುಖಕ್ಕೆ ಜಾಸ್ತಿ ನೀರು ತಗಲ್ತಾನೇ ಇರಲಿಲ್ಲ. ಅದೇ ಬಾಹುಬಲಿ ಎರಚಿದ ನೀರಿಗೆ ಭರತ ನೀರಿನಲ್ಲೇ ಕುಸಿದು ಹೋಗ್ತಾನೆ. ಈ ಸ್ಪರ್ಧೆಯಲ್ಲೂ ಭರತನಿಗೆ ಸೋಲಾಗುತ್ತೆ. 3ನೇ ಸ್ಪರ್ಧೆ ಮಲ್ಲಯುದ್ಧ ಅಂದ್ರೆ ಕುಸ್ತಿ ಅಥವಾ ರಾಸ್ಲಿಂಗ್ ಅಂತ. ಮಲ್ಲಯುದ್ಧದಲ್ಲಿ ಭರತ ಹಾಗೂ ಬಾಹುಬಲಿಯ ನಡುವೆ ಮೊದಲಿಗೆ ಪೈಪೋಟಿ ಚೆನ್ನಾಗೇ ಇದ್ರೂ ಸ್ವಲ್ಪ ಸಮಯದ ನಂತರ ಬಾಹುಬಲಿಯ ಶಕ್ತಿಯ ಮುಂದೆ ಭರತ ಮಂಕಾಗ್ತಾನೆ. ತನ್ನ ತಮ್ಮಂದಿರು ಭರತನಿಂದಾಗಿಯೇ ರಾಜ್ಯ ತ್ಯಜಿಸಿದ್ದು, ಭರತನ ಮದವೇರಿದ ಚಕ್ರವರ್ತಿಯ ಹುಚ್ಚುತನ, ಇದನ್ನೆಲ್ಲ ನೆನೆಸಿಕೊಂಡು ಬಾಹುಬಲಿ ಭರತನ ಮೇಲೆ ಭಯಂಕರವಾಗಿಯೇ ದಾಳಿ ಮಾಡ್ತಾನೆ. ಬಾಹುಬಲಿಯ ಹೊಡೆತದಿಂದ ಸುಸ್ತಾದ ಭರತನನ್ನ ಬಾಹುಬಲಿ ತನ್ನ 2 ಕೈಗಳಿಂದ ಮೇಲಕ್ಕೆ ಎತ್ತಿ ಹಿಡಿತಾನೆ.
ಭರತನ ಕತೆ ಇನ್ನೇನು ಮುಗದೇ ಹೋಯಿತು ಅಂತ ನೆರೆದಿದ್ದ ಜನ ಅಂದುಕೊಳ್ಳುವಷ್ಟರಲ್ಲಿ ಬಾಹುಬಲಿಗೆ ಸಡನ್ ಆಗಿ ನಾನೇನು ಮಾಡ್ತಾ ಇದ್ದೇನೆ ಎಂಬ ಆಲೋಚನೆ ಬರುತ್ತೆ. ನನ್ನ ಪೂಜ್ಯ ತಂದೆ ಮನಪೂರ್ವಕವಾಗಿ ತ್ಯಜಿಸಿದ, ಜೊತೆಗೆ ನನ್ನ ಇತರ ಸಹೋದರರು ತ್ಯಜಿಸಿದ ಪ್ರಾಪಂಚಿಕ ಆಸ್ತಿಗಾಗಿ ನಾನು ನನ್ನ ಅಣ್ಣನನ್ನೇ ಕೊಲ್ಲುತ್ತೇನೆಯೇ ಎಂದು ಆ ಕ್ಷಣದಲ್ಲಿ ಅವನು ತನ್ನ ಮನಸ್ಸನ್ನು ಬದಲಾಯಿಸ್ತಾನೆ. ನಾನು ಇಷ್ಟು ದಿನ ಗೌರವಿಸ್ತಾ ಇದ್ದಂಥ ತನ್ನ ಅಣ್ಣನನ್ನೇ ಕೊಲ್ಲಲು ಹೊರಟೆನ ಅಂತ ಪಶ್ಚಾತ್ತಾಪದಿಂದ ಮೇಲೆ ಹಿಡಿದಿದ್ದ ತನ್ನ ಅಣ್ಣನನ್ನು ಕೆಳಗಿಳಿಸಿ ಮೂಕವಿಸ್ಮಿತವಾಗಿ ಏನೋ ಆಲೋಚನೆ ಮಾಡ್ತಾ ನಿಂತು ಬಿಡ್ತಾನೆ. ಭರತ ತನ್ನ ಸೋಲಿನ ಸಿಟ್ಟಿನಿಂದಾಗಿ ಆಯುಧವನ್ನು ಬಳಸಬಾರದು ಅಂತ ನಿಯಮವಿದ್ರೂ ಆಲೋಚನೆಯಲ್ಲಿ ಮಗ್ನನಾಗಿದ್ದಂಥ ಬಾಹುಬಲಿಯ ಮೇಲೆ ತನ್ನ ರತ್ನಚಕ್ರವನ್ನು ಪ್ರಯೋಗಿಸಿಬಿಟ್ಟಿದ್ದ. ಆದರೆ ಒಂದೇ ರಕ್ತವನ್ನು ಹೊಂದಿರುವಂಥ ವ್ಯಕ್ತಿಗಳ ಮೇಲೆ ಈ ಚಕ್ರ ಯಾವುದೇ ಹಾನಿಯನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಚಕ್ರ ಬಾಹುಬಲಿಗೆ 3 ಸುತ್ತು ಹಾಕಿ ಬಾಹುಬಲಿಯ ಪಕ್ಕದಲ್ಲೇ ನಿಂತು ಬಿಡುತ್ತೆ. ಈಗ ಭರತನಿಗೂ ತನ್ನ ತಪ್ಪಿನ ಅರಿವಾಗತ್ತೆ. ಬಾಹುಬಲಿ ಅಣ್ಣನ ಹತ್ರ ಬಂದು ಅವನ ಮೇಲೆ ಕೈ ಮಾಡಿದ್ದಕ್ಕೆ ಕ್ಷಮೆಯಾಚಿಸಿ ಇನ್ನು ಮೇಲೆ ನನಗೆ ಈ ಲೌಕಿಕ ಪ್ರಪಂಚ ಬೇಡ ಎಂದು ತನ್ನ ಸಾಮ್ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ತನ್ನ ಬಟ್ಟೆಗಳನ್ನೆಲ್ಲ ಕಿತ್ತು ಸನ್ಯಾಸತ್ವವನ್ನು ಪಡೆದು ಕೈವಲ್ಯ ಜ್ಞಾನ ಪ್ರಾಪ್ತಿಗಾಗಿ ಕಾಡಿನೊಳಗೆ ಹೊರಟು ಹೋಗ್ತಾನೆ. ಈಗಾಗಲೇ ಕೈವಲ್ಯ ಜ್ಞಾನವನ್ನು ಪಡೆದಿದ್ದಂಥ ಋಷಭನಾಥರ ಬಳಿ ಹೋದರೆ ಅಲ್ಲಿ ತನಗಿಂತ ಮುಂಚೆ ಸನ್ಯಾಸತ್ವ ಪಡೆದಿದ್ದ ತನ್ನ 98 ಜನ ಸಹೋದರರ ಮುಂದೆ ನಮಸ್ಕರಿಸಬೇಕಲ್ಲ ಎಂಬ ಅಹಂ ಅವನಿಗೆ ಅಲ್ಲಿ ಹೋಗೋಕೆ ಬಿಡೋದಿಲ್ಲ. ಹಾಗಾಗಿ ಒಂದು ಜಾಗದಲ್ಲಿ ಸ್ವತಃ ಜ್ಞಾನೋದಯಕ್ಕಾಗಿ ನಿಂತಲ್ಲೇ ನಿಂತು ಧ್ಯಾನದಲ್ಲಿ ಮಗ್ನನಾಗ್ತಾನೆ. ಹೀಗೆ ಬಾಹುಬಲಿ ಸುಮಾರು 1 ವರ್ಷಗಳ ಕಾಲ ನಿಂತ ಜಾಗದಲ್ಲೇ ಧ್ಯಾನದಲ್ಲಿ ಕೈವಲ್ಯ ಜ್ಞಾನಕ್ಕಾಗಿ ಮಗ್ನನಾದರೂ ಜ್ಞಾನೋದಯವಂತರೂ ಆಗೋದೇ ಇಲ್ಲ. ಬಾಹುಬಲಿ ಸುತ್ತ ಬಳ್ಳಿಗಳು ಬೆಳೆಯುತ್ತವೆ, ಹುತ್ತಗಳು ಮನೆಯನ್ನು ಮಾಡಿಕೊಳ್ತವೆ. ಇದನ್ನೆಲ್ಲ ಕಾಲದೃಷ್ಟಿಯಿಂದಲೇ ಗಮನಿಸಿದಂಥ ಋಷಭನಾಥರು ಬ್ರಾಹ್ಮಿ ಹಾಗೂ ಸುಂದರಿಯನ್ನ ಕರೆದು ಬಾಹುಬಲಿ ಮಾಡಿದ ತಪಸ್ಸು ಜ್ಞಾನೋದಯಕ್ಕೆ ಸಾಕಾಗಿದೆ, ಅವನ ಹತ್ರ ಹೋಗಿ ಬಾಹುಬಲಿ ಮಾಡ್ತಾ ಇದ್ದಂಥ ತಪ್ಪನ್ನ ಮನವರಿಕೆ ಮಾಡಿಕೊಳ್ಳೋಕೆ ಕಳಿಸ್ತಾರೆ. ಬ್ರಾಹ್ಮಿ ಹಾಗೂ ಸುಂದರಿ ಬಾಹುಬಲಿ ಹತ್ರ ಬಂದು ಶಾಂತವಾಗಿ ಆನೆಯಿಂದ ಕೆಳಗಿಳಿ, ನಿನಗೆ ಜ್ಞಾನೋದಯವಾಗತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಆನೆ ಅಂದರೆ ನಮ್ಮೊಳಗಿರುವ ಅಹಂಕಾರ ಅಂತ ಅರ್ಥ. ಈ ಮಾತನ್ನ ಕೇಳಿದ ತಕ್ಷಣ ಬಾಹುಬಲಿ ತನ್ನ ಕಣ್ಣನ್ನು ತೆರೆದು ನಾನೆಲ್ಲಿ ಆನೆಯ ಮೇಲೆ ನಿಂತಿದ್ದೇನೆ ಅಂತ ನೋಡ್ತಾನೆ. ಬಾಹುಬಲಿಯ ಒಳಗಿದ್ದಂಥ ಸಹೋದರರ ಮುಂದೆ ನಮಿಸಬೇಕಲ್ಲ ಎಂಬ ಹಾಗೂ ನಾನು ಭರತ ಚಕ್ರವರ್ತಿಯ ನೆಲದಲ್ಲಿ ನಿಂತಿದ್ದೇನೆಂಬ ಕಲ್ಪನೆಯೇ ಆತನ ಈಗೋ ಅಂದರೆ ಅಹಂಕಾರವಾಗಿರುತ್ತೆ. ತಾನು ಹತ್ತಿರುವಂಥ ಆನೆ ಯಾವುದು ಎಂದು ತಿಳಿದ ಕೂಡಲೇ ಬಾಹುಬಲಿ ತನ್ನೊಳಗಿದ್ದ ಈ ಈಗೋವನ್ನು ಬಿಟ್ಟು ಮತ್ತೆ ಧ್ಯಾನದಲ್ಲಿ ಮಗ್ನನಾಗ್ತಾನೆ. ಆ ಕ್ಷಣದಲ್ಲಿ ಬಾಹುಬಲಿಗೆ ಕೈವಲ್ಯ ಜ್ಞಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗುತ್ತೆ. ಇದು ಬಾಹುಬಲಿಯ ಕತೆ. ಇತ್ತ ಭರತ ಕೂಡ ಸುಮಾರು ವರ್ಷಗಳ ಕಾಲ ಚಕ್ರವರ್ತಿಯಾಗಿ ಆಳಿ ಒಂದು ದಿನ ತನ್ನ ರೂಮಿನಲ್ಲಿ ಅಲಂಕಾರ ಮಾಡಿಕೊಳ್ಳುವಾಗ ಭರತನ ಬೆರಳುಗಳಿಂದ ಒಂದು ಉಂಗುರ ಕೆಳಗೆ ಬೀಳುತ್ತೆ. ಉಂಗುರವಿಲ್ಲದ ಬೆರಳ ನೋಡಿ ಭರತನಿಗೆ ಒಂದು ರೀತಿ ತನ್ನ ಬೆರಳು ಅಸಹ್ಯವಾಗಿ ಕಾಣ್ತಾ ಇರೋದಾಗಿ ಗೋಚರವಾಗುತ್ತೆ. ಇದನ್ನು ನೋಡಿ ತನ್ನ ಮೈಮೇಲಿದ್ದ ಒಂದೊಂದೇ ಆಭರಣಗಳನ್ನು ಬಿಚ್ಚಿ ಕೆಳಗೆ ಇಡ್ತಾ ಬರ್ತಾನೆ. ಆಮೇಲೆ ಭರತನಿಗೆ ತನ್ನ ವಯಸ್ಸಾಗುತ್ತಿರುವಂಥ ದೇಹ ಗೋಚರವಾಗುತ್ತೆ. ತನ್ನ ದೇಹ ಆಭರಣದಿಂದ ಸುಂದರವಾಗಿದೆಯೇ ಹೊರತು ಪ್ರಾಕೃತಿಕವಾಗಿ ದೇಹ ನಾಶವಾಗ್ತಾ ಇದೆ ಅಂತ ಅರಿತಂಥ ಭರತನಿಗೂ ಲೌಕಿಕ ಜೀವನದ ಮೇಲೆ ಜಿಗುಪ್ಸೆ ಬಂದು ತಾನೂ ಸನ್ಯಾಸತ್ವವನ್ನು ತೆಗೆದುಕೊಂಡು ಮೋಕ್ಷವನ್ನು ಹೊಂತಾನೆ. ಇದು ಭರತ ಬಾಹುಬಲಿಯ ಕತೆ ಸ್ನೇಹಿತರೆ. ಇದಾಗಿ ಸಾವಿರಾರು ವರ್ಷಗಳ ನಂತರ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಗಂಗರ ರಾಜ 5ನೇ ರಾಚಮಲ್ಲನ ಮಂತ್ರಿ ಚಾವುಂಡರಾಯ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ವಿಶಾಲವಾದ ಬಾಹುಬಲಿಯ ತಪಸ್ಸಿನ ಕಲ್ಪನೆ ಏಕಶಿಲಾ ಮೂರ್ತಿಯ ಕೆತ್ತನೆ ಮಾಡಿಸಿದ. ಅದೇ ಇವತ್ತು ನಾವು ನೋಡ್ತಾ ಇರುವಂಥ 57 ಅಡಿ ಎತ್ತರದ ಗೊಮ್ಮಟೇಶ್ವರನ ವಿಗ್ರಹ. ಈ ವಿಗ್ರಹದ ಕೆತ್ತನೆ ಹಿಂದೆ ಕೂಡ ಒಂದು ಕತೆ ಇದೆ. ಚಾವುಂಡರಾಯ ಜೈನ ಧರ್ಮದಲ್ಲಿ ಅತಿಯಾದ ನಂಬಿಕೆ ಉಳ್ಳಂಥ ವ್ಯಕ್ತಿಯಾಗಿದ್ದ. ಈತನ ತಾಯಿ ಕಲಾಲದೇವಿ. ಒಂದು ದಿನ ಜೈನ ಮುನಿ ಜಿನಸೇನರ ಪ್ರವಚನದಲ್ಲಿ ಕಲಾಲದೇವಿ ಭಾಗಿಯಾಗಿರ್ತಾರೆ. ಜೈನ ಗ್ರಂಥಗಳಿಂದ ಬಾಹುಬಲಿಯ ಕಥೆಯನ್ನ ಮುನಿಗಳು ಹೇಳುತ್ತಾ ಬಾಹುಬಲಿಯ ಮೋಕ್ಷದ ನಂತರ ಭರತನು ಪೌದನಪುರದಲ್ಲಿ ಬಾಹುಬಲಿ ನಿಂತು ಕೈವಲ್ಯ ಜ್ಞಾನ ಪ್ರಾಪ್ತಿಯಾದ ಜಾಗದಲ್ಲಿ ಬಾಹುಬಲಿಯನ್ನೇ ಹೋಲುವಂಥ ಒಂದು ವಿಶಾಲವಾದ ಚಿನ್ನದ ಮೂರ್ತಿಯನ್ನ ಕೆತ್ತಿರ್ತಾರೆ ಅಂತ ಹೇಳ್ತಾರೆ. ಈ ಕತೆ ಕೇಳಿದ ಚಾವುಂಡರಾಯರ ತಾಯಿಗೆ ಆ ಬಾಹುಬಲಿಯ ಮೂರ್ತಿಯನ್ನು ನೋಡಬೇಕು ಎಂಬ ಆಸೆ ಉಂಟಾಗುತ್ತೆ. ಚಾವುಂಡರಾಯನಿಗೆ ಮೂರ್ತಿಯನ್ನು ಹುಡುಕಿಕೊಂಡು ಹೋಗಿ ದರ್ಶನ ಪಡೆಯಬೇಕೆಂಬ ಬಯಕೆಯನ್ನು ಮುಂದಿಡ್ತಾಳೆ. ತಾಯಿಯ ಆಸೆಗೆ ಸರಿ ಎಂದ ಚಾವುಂಡರಾಯ ಬಾಹುಬಲಿಯ ಮೂರ್ತಿಯನ್ನು ಹುಡುಕುತ್ತಾ ಹೋಗ್ತಾ ಇರುವಾಗ ಒಂದು ದಿನ ಶ್ರವಣಬೆಳಗೊಳದಲ್ಲಿ ವಾಸವನ್ನು ಮಾಡ್ತಾರೆ. ಇದೇ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಜೈನ ಮುನಿ ಆಚಾರ್ಯ ಭದ್ರಬಾಹುವಿನೊಡನೆ ತನ್ನ ಸಾಮ್ರಾಜ್ಯವನ್ನು ತ್ಯಜಿಸಿ ದಕ್ಷಿಣ ಭಾರತಕ್ಕೆ ಬಂದಿದ್ದಂಥ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕೂಡ ಸಲ್ಲೇಖನ ವೃತ್ತವನ್ನು ಪಾಲಿಸಿ ಮೋಕ್ಷವನ್ನು ಹೊಂದಿರ್ತಾರೆ. ಹಾಗಾಗಿ ಈ ಬೆಟ್ಟಕ್ಕೆ ಚಂದ್ರಗಿರಿ ಬೆಟ್ಟ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲೇ ಚಾವುಂಡರಾಯ ಹಾಗೂ ಆತನ ತಾಯಿಗೆ ರಾತ್ರಿ ಮಲಗಿರುವಾಗ ಒಂದು ಕನಸನ್ನು ಕಾಣ್ತಾರೆ. ಜೈನ ಯಕ್ಷಿಣಿ ಪದ್ಮಾವತಿ ದೇವಿ ಕನಸಲ್ಲಿ ಬಂದು ಚಾವುಂಡರಾಯನಿಗೆ ಆ ಜಾಗದಿಂದ ನಿಂತು ಒಂದು ಬಾಣವನ್ನು ಪ್ರಯೋಗಿಸಿ ಆ ಬಾಣ ಬಿದ್ದ ಜಾಗದಲ್ಲಿ ಬಾಹುಬಲಿ ವಿಗ್ರಹ ಕೆತ್ತನೆಗೆ ಸಲಹೆಯನ್ನು ನೀಡ್ತಾಳೆ. ಈ ಕನಸನ್ನ ಮುನಿ ಜಿನಸೇನರ ಬಳಿ ಬಂದು ತಿಳಿಸಿದ ಚಾವುಂಡರಾಯ ಅಪ್ಪಣೆಯನ್ನ ಪಡೆದು ತನ್ನ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಆ ಬಾಣ ಹೋಗಿ ಒಂದು ವಿಶಾಲವಾದಂಥ ಬೆಟ್ಟಕ್ಕೆ ತಾಗ್ತಾ ಇದ್ದಂತೆ
ಚಾವುಂಡರಾಯನಿಗೆ ಬಾಹುಬಲಿಯ ಕಾಲ್ಪನಿಕ ಚಿತ್ರ ಆ ಬಂಡೆಯಲ್ಲಿ ಕಾಣುತ್ತೆ. ಅದೇ ವಿಂಧ್ಯಗಿರಿ ಬೆಟ್ಟ. ಬಾಹುಬಲಿಯ ಚಿತ್ರ ಗೋಚರವಾದ ರೀತಿಯಲ್ಲೇ ಚಾವುಂಡರಾಯ ಶೀಘ್ರವಾಗಿ ಮೂರ್ತಿ ಕೆತ್ತನೆಯ ಕಾರ್ಯವನ್ನು ಪ್ರಾರಂಭಿಸ್ತಾನೆ. ಈ ವಿಗ್ರಹ ಕೆತ್ತನೆಗೆ 12 ವರ್ಷ ಅರಿಸ್ಟನೇಮಿ ಎಂಬ ಶಿಲ್ಪಿಯ ಮಾರ್ಗದರ್ಶನದಲ್ಲಿ ಅನೇಕ ಕುಶಲ ಶಿಲ್ಪಕಾರರು ತಮ್ಮ ಚಾಕಚಕ್ಯತೆಯನ್ನು ತೋರಿಸಿ ಕ್ರಿಸ್ತಶಕ 981ರಲ್ಲಿ ಪೂರ್ಣಗೊಳಿಸ್ತಾರೆ. ವಿಗ್ರಹ ಅತ್ಯಂತ ಸುಂದರವಾಗಿ ಮೂಡಿ ಬಂದಿರುತ್ತೆ. ಈ ಕೆತ್ತನೆಯನ್ನು ನೋಡಿದಂಥ ಚಾವುಂಡರಾಯನಿಗೂ ತಾನು ಮಾಡಿದ ಕೆಲಸದ ಮೇಲೆ ಒಂದು ರೀತಿಯ ಗರ್ವ ಹಾಗೂ ಅಹಂಕಾರ ಬಂದಿರುತ್ತೆ. ಅಂದರೆ ಈಗೋ ಬಂದಿರುತ್ತೆ. ಮೂರ್ತಿ ಕೆತ್ತನೆ ಪೂರ್ಣವಾಗಿದ್ದರಿಂದ ಮಹಾಮಸ್ತಕಾಭಿಷೇಕ ಮಾಡೋಕ್ಕೆ ಚಾವುಂಡರಾಯ ರೆಡಿ ಮಾಡಿಸಿ ಸಕಲ ಪೂಜಾ ವ್ಯವಸ್ಥೆಗಳೊಂದಿಗೆ ಮಹಾಮಸ್ತಕಾಭಿಷೇಕವನ್ನು ಪ್ರಾರಂಭ ಮಾಡಿಸ್ತಾನೆ. ಈ ಅಭಿಷೇಕಕ್ಕೆ ಗುಂಡ್ಲೆಕಾಯಿ ಎಂಬ ಅಜ್ಜಿ ಒಂದು ಸಣ್ಣ ಗಿಂಡಿಲಿ ಹಿಡಿದುಕೊಂಡು ಬಾಹುಬಲಿಯ ವಿಗ್ರಹಕ್ಕೆ ಅಭಿಷೇಕ ಮಾಡಲು ಹಾಲನ್ನು ತೆಗೆದುಕೊಂಡು ಬಂದಿರ್ತಾಳೆ. ಇದನ್ನು ನೋಡಿ ಹಲವಾರು ಜನ ಅಷ್ಟು ದೊಡ್ಡ ವಿಗ್ರಹಕ್ಕೆ ಇಷ್ಟೇ ಹಾಲೆ ಎಂದು ತಮಾಷೆಯನ್ನು ಕೂಡ ಮಾಡ್ತಾರೆ. ನೋಡ್ತಾ ಇದ್ದಂತೆ ಬಾಹುಬಲಿ ಅಭಿಷೇಕ ಕೂಡ ಪ್ರಾರಂಭವಾಗುತ್ತೆ. ಆದರೆ ಅಭಿಷೇಕ ಮಾಡಿದ ಯಾವ ದ್ರವ್ಯ ಕೂಡ ಬಾಹುಬಲಿಯ ಪಾದವನ್ನೇ ಮುಟ್ತಾ ಇರಲಿಲ್ಲ. ಇದನ್ನು ನೋಡಿದಂಥ ಚಾವುಂಡರಾಯನಿಗೂ ಶಿಲ್ಪಿಗಳೇ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಆಲೋಚನೆಯಲ್ಲಿ ಮಗ್ನನಾಗ್ತಾನೆ. ಈ ಸಂದರ್ಭದಲ್ಲಿ ಗುಳ್ಳೆಕಾಯಿ ಅಜ್ಜಿ ತನ್ನ ಹತ್ತಿರವಿದ್ದಂಥ ಒಂದು ಗಿಂಡಿ ಹಾಲನ್ನು ಬಾಹುಬಲಿಗೆ ಅಭಿಷೇಕ ಮಾಡ್ತಾನೆ. ಮಾಡಿದ ತಕ್ಷಣವೇ ಬಾಹುಬಲಿ ಮೇಲೆ ಅಭಿಷೇಕ ಮಾಡಿದ ಎಲ್ಲ ದ್ರವ್ಯಗಳು ಬಾಹುಬಲಿಯ ಪಾದಗಳನ್ನು ದಾಟಿ ಹರಿಯೋಕೆ ಪ್ರಾರಂಭ ಮಾಡ್ತವೆ. ಇದನ್ನು ನೋಡಿದ ಚಾವುಂಡರಾಯನಿಗೂ ತನ್ನ ಅಹಂಕಾರದ ಅರಿವಾಗಿ ಕ್ಷಮೆಯನ್ನು ಯಾಚಿಸ್ತಾನೆ. ಆ ಅಜ್ಜಿ ಬೇರೆ ಯಾರೂ ಅಲ್ಲ, ಜೈನ ಯಕ್ಷಿಣಿ ಪದ್ಮಾವತಿ ದೇವಿ ಅಂತ ಕೂಡ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಇದಾದ ನಂತರ ಪ್ರತಿ 12 ವರ್ಷಕ್ಕೊಮ್ಮೆ ಶ್ರವಣಬೆಳಗೊಳದಲ್ಲಿರುವಂಥ 57 ಅಡಿ ವಿಗ್ರಹಕ್ಕೆ ಮಹಾಮಸ್ತಕಾಭಿಷೇಕವನ್ನು ನಡೆಸಿಕೊಂಡು ಬಂದಿರ್ತಾರೆ. ಕೊನೆಯದಾಗಿ 2018ರಲ್ಲಿ ಮಹಾಮಸ್ತಕಾಭಿಷೇಕ ನಡೆದಿದ್ದು ಮುಂದೆ 2030ರಲ್ಲಿ ನಡೆಯಲಿದೆ. ಇದು ನಿಜವಾದ ಬಾಹುಬಲಿಯ ಕಥೆ ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂತ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.